ಗುರು ಏನೇನ್ ನಡೀತಿದೆ IPL ಅಲ್ಲಿ. ಇಷ್ಟ ದಿನ IPL ಅಂತಂದ್ರೆ ಬರೀ RCB, CSK, ಮುಂಬೈ, KKR ಅಷ್ಟೇ ಅನ್ನಿಸ್ತಿತ್ತು. ಈ ಸದ IPL ಸೀಸನ್ ಅಲ್ಲಿ ನೋಡಿದ್ರೆ ಎಲ್ಲಾ ಟೀಮ್ಗಳು ಆಡೋದು ಶುರು ಆಗೋಗಿದೆ. ಸಾಲ್ಟ್ ದಂಡಿ ಮಾರ್ಚು ನೋಡಾಯ್ತು, ಜೋಫ್ರಾ ಆರ್ಚರ್ ಹೈಯೆಸ್ಟ್ ಸ್ಕೋರರ್ ಆಗೋದು ನೋಡಾಯ್ತು, ಧೋನಿ ವಿತ್ ಬೆಸ್ಟ್ ಫಿನಿಶರ್ ನೋಡಾಯ್ತು, ಥಾಲಾದು ಲೈಟ್ನಿಂಗ್ ಸ್ಟಂಪಿಂಗ್ ನೋಡಾಯ್ತು. ಇದು IMS ಧೋನಿ ಅಲ್ಲ. ಬರೀ RCB ಮ್ಯಾಚ್ ಮಾತ್ರ ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ಅನ್ನಿಸ್ತಿತ್ತು. ಈ ಸೀಸನ್ ಅಲ್ಲಿ ನೋಡಿದ್ರೆ ಎಲ್ಲಾ ಮ್ಯಾಚ್ಗಳು ಥ್ರಿಲ್ಲಿಂಗ್ ಆಗಿದೆಯಲ್ಲ ಗುರು. ನನ್ನ ಐಡಿಯಾ ಅಂತೂ ಫಿಕ್ಸ್ ಆಗೋಗಿದೆ. ಈ ಜದ ಎಲ್ಲಾ ಮ್ಯಾಚ್ ನೋಡ್ಬೇಕು, ಎಲ್ಲಾ ಮ್ಯಾಚ್ ಎಂಜಾಯ್ ಮಾಡ್ಬೇಕು ಅಂತ. ಯಾಕೆ ಅಂತಂದ್ರೆ ಯಾವ್ದನ್ನು ಮಿಸ್ ಮಾಡ್ಕೊಳಕ್ಕೆ ಆಗಲ್ಲ. ಯಾರೇನೇ ಆಡಿದ್ರು RCB ತರ ಆಡಕ್ಕಾಗಲ್ಲ ಬಿಡಿ. ಈ ಸೀಸನ್ 2ನೇ ಮ್ಯಾಚು ಒಂದ್ ವಾರ ಆದ್ಮೇಲೆ ಆಡಕ್ ಬರ್ತಾ ಇದ್ದಾರೆ. ಒಂದು ವಾರ ಒಂದ್ ತಿಂಗಳು ಅನ್ನಿಸ್ತಿದೆ. ನಾವೇ ಇಷ್ಟು ಬೇಜಾರಾಗಿರ್ಬೇಕಂದ್ರೆ ಇನ್ 2 ವರ್ಷ ಬ್ಯಾನ್ ಆಗಿದ್ದವರು ಪಾಪ. CSK ವರ್ಸಸ್ MI ಎಲ್ ಕ್ಲಾಸಿಕೋ ಅಂತ ಆದ್ರೆ, CSK ವರ್ಸಸ್ RCB ಎಲ್ ಕ್ಲಾಸ್ ಮಾಸ್, ಔಟ್ ಆಫ್ ಸಿಲೆಬಸ್, ಔಟ್ ಆಫ್ ಟೂರ್ನಮೆಂಟ್. ಈ ಜೋಕ್ಸ್ ಬೇಡವಾಗಿತ್ತು. ಈ ವಿಡಿಯೋದಲ್ಲಿ ಇವತ್ತು ನಡೀತಾ ಇರೋ ಮ್ಯಾಚ್ ದ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11, ಹೆಡ್ ಟು ಹೆಡ್ ಸ್ಟಾಟ್ಸ್ ಅಂಡ್ ಒನ್ ಬ್ಯಾಟಲ್ ಅಂಡ್ ಲಾಸ್ಟ್ಲಿ ಮೀಮ್ ರಿವ್ಯೂ ಮಾಡೋಣ. IPL 2025 ನ ಮೋಸ್ಟ್ ಎಲೆಕ್ಟ್ರಿಫೈಯಿಂಗ್ ಮ್ಯಾಚ್ ನಡೀತಾ ಇದೆ. ಪ್ರತಿ ಸಲ RCB ಆಡ್ಬೇಕಾದ್ರೆ ಜಿಯೋ ಹಾಟ್ಸ್ಟಾರ್ ವ್ಯೂವರ್ಶಿಪ್ SpaceX ರಾಕೆಟ್ ಗಿಂತ ಮೇಲಾಗುತ್ತೆ. ಈ ಸತ ಬರ್ತಾ ಇರೋದು CSK ವಿರುದ್ಧ ಬೇರೆ, ಸೊ ರೆಕಾರ್ಡ್ ಎಲ್ಲ ಪುಡಿ ಆಗೋದಂತೂ ಗ್ಯಾರಂಟಿ. RCB ಅವ್ರದ್ದು ಒಂದು ಮಂತ್ರ ಇದೆ, ರೆಕಾರ್ಡ್. ಐ ಡೋಂಟ್ ಲೈಕ್ ಇಟ್, ಐ ಅವಾಯ್ಡ್, ಬಟ್ ರೆಕಾರ್ಡ್ಸ್ ಲೈಕ್ ಮೀ, ಐ ಕಾಂಟ್ ಅವಾಯ್ಡ್ ಅಂತ. ಯಾಕೆ ಅಂತಂದ್ರೆ ಪ್ರತಿಯೊಂದು ರೆಕಾರ್ಡ್ RCB ಹೆಸರಲ್ಲೇ ಇದೆಯಲ್ಲ ಗುರು. ಹೈಯೆಸ್ಟ್ ಪಾರ್ಟ್ನರ್ಶಿಪ್, ಹೈಯೆಸ್ಟ್ ರನ್ ಕನ್ಸಿಡರ್ಡ್, ಹೈಯೆಸ್ಟ್ ರನ್ ಸ್ಕೋರ್ಡ್ ವೈಲ್ ಚೇಸಿಂಗ್, ಹೈಯೆಸ್ಟ್ ರನ್ ವಿತೌಟ್ ಇಂಪ್ಯಾಕ್ಟ್ ಪ್ಲೇಯರ್, ಲೋಯೆಸ್ಟ್ ಸ್ಕೋರ್, ನೋ ಎಂಡ್ ಆಫ್ ಲಿಸ್ಟ್. ಈ ಮ್ಯಾಚ್ ನ ಪ್ಲೇಯಿಂಗ್ 11 ಕಡೆ ಬರೋದಾದ್ರೆ ಇದು ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ. ಈ ಪ್ಲೇಯಿಂಗ್ 11 ಯಾಕೆ ಅಂತಂದ್ರೆ ಆಡ್ತಾ ಇರೋದೇ ಒಂಥರ ಡಿಫರೆಂಟ್ ಪಿಚ್ ಅಲ್ಲಿ, ಚೇಪಾಕು ಸ್ಪಿನ್ ಅಸಿಸ್ಟೆಂಟ್ ಪಿಚ್ ಅಲ್ಲ ಅದು. ಸೊ RCB ಪ್ಲೇಯಿಂಗ್ 11 ಕಡೆ ಬರೋದಾದ್ರೆ ಓಪನಿಂಗ್ ಅಲ್ಲಿ ಆಸ್ ಯೂಶುವಲ್ ಬ್ರದರ್ ಆಫ್ ಡಿಸ್ಟ್ರಕ್ಷನ್ ವಿರಾಟ್ ಕೊಹ್ಲಿ ಅಂಡ್ ಫಿಲ್ ಸಾಲ್ಟ್ ಬರ್ತಾರೆ. ಇನ್ನ 1 ಡೌನ್ ಅಲ್ಲಿ ದೇವದತ್ ಪಡಿಕ್ಕಲ್ ಏನಕ್ಕೆ ಅಂತ ಅಂದ್ರೆ ಟಾಪ್ 6 ಅಲ್ಲಿ ಯಾವ ಒಬ್ಬ ಲೆಫ್ಟ್ ಹ್ಯಾಂಡರ್ ಇಲ್ಲದೆ ಇರೋ ಕಾರಣ, ಸೊ ಚೆನ್ನಾಗಿ ಪಿಚ್ ಅಲ್ಲಿ ಒಂದು ಯೂಸ್ ಆಗುತ್ತೆ ಅಂತ ದೇವದತ್ ಪಡಿಕ್ಕಲ್ ಆಡಿಸ್ತಿರೋದು. ಲಾಸ್ಟ್ ಮ್ಯಾಚ್ ಅಲ್ಲಿ ರನ್ ಬಂದಿಲ್ಲ, ಆದ್ರೂ ಈ ಮ್ಯಾಚ್ ಬರ್ಲಿ ಅಂತ ಕೇಳ್ಕೊಳ್ಳೋಣ. ನಂಬರ್ 4 ಅಲ್ಲಿ ಕ್ಯಾಪ್ಟನ್ ಸ್ಪಿನ್ ಡೆಸ್ಟ್ರಾಯರ್ ರಜತ್ ಪಟಿದಾರ್, ನಂಬರ್ 5 ಅಲ್ಲಿ ಲಿವಿಂಗ್ಸ್ಟನ್, ನಂಬರ್ 6 ಅಲ್ಲಿ ಕೃಣಾಲ್ ಪಾಂಡ್ಯ, ನಂಬರ್ 7 ಅಲ್ಲಿ ಟಿಮ್ ಡೇವಿಡ್, ನಂಬರ್ 8 ಅಲ್ಲಿ ಸ್ವಪ್ನೇಲ್ ಸಿಂಗ್, ನಂಬರ್ 9 ಅಲ್ಲಿ ಭುವನೇಶ್ವರ್ ಕುಮಾರ್, ನಂಬರ್ 10 ಅಲ್ಲಿ ಯಶ್ ದಯಾಳ್ ಅಂಡ್ ನಂಬರ್ 11 ಅಲ್ಲಿ ಸುಯಶ್ ಶರ್ಮಾ. ಇಂಪ್ಯಾಕ್ಟ್ ಪ್ಲೇಯರ್ ಜಾಶ್ ಹೇಜಲ್ವುಡ್ ಆಗಿರ್ತಾರೆ. ಇಲ್ಲಿ ಫಾರಿನರ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ಬೋದಾ ಅಂತ ಕೇಳಿದ್ರೆ ಬರ್ಬೋದು. ಯಾಕೆ ಅಂದ್ರೆ ಪ್ಲೇಯಿಂಗ್ 11 ಬರೀ 3 ಜನ ಫಾರಿನರ್ಸ್ ಆಡ್ತಾ ಇರೋದು. CSK ಪ್ಲೇಯಿಂಗ್ 11 ಕಡೆ ಬರೋದಾದ್ರೆ ಯಾವುದೇ ಚೇಂಜ್ ಇಲ್ಲದೆ ಈ ಮ್ಯಾಚ್ ಆಡ್ಬೋದು ಅನ್ಸುತ್ತೆ. ಸೇಮ್ ಆಸ್ ಯೂಶುವಲ್ ಹೋದ್ ಮ್ಯಾಚ್ ಅಲ್ಲಿ ಓಪನಿಂಗ್ ಯಾರಿದ್ರು ಅವರೇ ಬರ್ತಾರೆ, ಋತುರಾಜ್ ಅಂಡ್ ರಚಿನ್ ರವೀಂದ್ರ. 1 ಡೌನ್ ಶಿವಮ್ ದುಬೆ, ನಂಬರ್ 4 ಅಲ್ಲಿ ದೀಪಕ್ ಹುಡಾ, ನಂಬರ್ 5 ಅಲ್ಲಿ ಸ್ಯಾಮ್ ಕರನ್, ನಂಬರ್ 6 ಅಲ್ಲಿ ರವೀಂದ್ರ ಜಡೇಜಾ, ನಂಬರ್ 7 ಅಲ್ಲಿ O2 ಲೆವೆಲ್ ಇನ್ಕ್ರೀಸರ್ ಸ್ಟ್ರಾಬೆರಿ ಫಾರ್ಮರ್ ಥಾಲಾ ಫಾರ್ ಅ ರೀಸನ್, ನಂಬರ್ 8 ಅಲ್ಲಿ ರವಿಚಂದ್ರನ್ ಅಶ್ವಿನ್, ನಂಬರ್ 9, 10 ಅಲ್ಲಿ ಅಹಮದ್ ಬ್ರದರ್ಸ್ ಬರ್ತಾರೆ, ನೂರ್ ಅಹಮದ್ ಅಂಡ್ ಖಲೀಲ್ ಅಹಮದ್. ನಂಬರ್ 11 ಅಲ್ಲಿ ಪತಿ ರಾಣಾ ಬರ್ಬೋದು, ಲಾಸ್ಟ್ ಮ್ಯಾಚ್ ಮಿಸ್ ಮಾಡ್ಕೊಂಡಿದ್ರು. 1 ಬ್ಯಾಟಲ್ ಬಗ್ಗೆ ನೋಡೋದಾದ್ರೆ ಫಸ್ಟ್ ಬ್ಯಾಟಲ್ ವುಡ್ ಬಿ ವಿರಾಟ್ ಕೊಹ್ಲಿ ಅಂಡ್ ರವೀಂದ್ರ ಜಡೇಜಾ. ರಜತ್ ಪಟಿದಾರ್ ವರ್ಸಸ್ ನೂರ್ ಅಹಮದ್. ಸ್ಪಿನ್ ಡೆಸ್ಟ್ರಾಯರ್ ಅಂತ ಹೆಸರಾಗಿದೆ. ಲಾಸ್ಟ್ ಮ್ಯಾಚ್ ಅಲ್ಲಿ ನೂರ್ ಅಹಮದ್ ಚೆನ್ನಾಗಿ ಆಡಿದ್ದಾರೆ, ಚೆನ್ನಾಗಿ ಆಡ್ಲೇಬೇಕು ಈ ಮ್ಯಾಚ್. ಅಂಡ್ ನೆಕ್ಸ್ಟ್ ವುಡ್ ಬಿ ಫಿಲ್ ಸಾಲ್ಟ್ ವರ್ಸಸ್ ರವಿಚಂದ್ರನ್ ಅಶ್ವಿನ್, ಋತುರಾಜ್ ವರ್ಸಸ್ ಜಾಶ್ ಹೇಜಲ್ವುಡ್, ರಚಿನ್ ರವೀಂದ್ರ ವರ್ಸಸ್ ಭುವನೇಶ್ವರ್ ಕುಮಾರ್. ಇನ್ನ ಬೋಲ್ಡ್ ಪ್ರಿಡಿಕ್ಷನ್ ಬಗ್ಗೆ ಬರೋದಾದ್ರೆ ನನ್ನ ಪ್ರಕಾರ ಈ ಮ್ಯಾಚ್ ಒಂದು ಆವರೇಜ್ ಸ್ಕೋರ್ ಅಲ್ಲಿ ಮುಗಿಬಹುದು ಅನ್ಸುತ್ತೆ, ಅರೌಂಡ್ 150 to 170. ಅಂಡ್ ಹೈಯೆಸ್ಟ್ ಸ್ಕೋರರ್ ವುಡ್ ಬಿ ವಿರಾಟ್ ಕೊಹ್ಲಿ ಅಂಡ್ ಹೈಯೆಸ್ಟ್ ವಿಕೆಟ್ ಟೇಕರ್ ವುಡ್ ಬಿ ರವಿಚಂದ್ರನ್ ಅಶ್ವಿನ್ ಅಂಡ್ ಮ್ಯಾಚ್ ವಿನ್ನರ್ ನಮ್ಮ RCB ಆಗಿರ್ತಾರೆ. ಸೊ ಇದಾಗಿತ್ತು ನನ್ನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಮುಂದೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಬಾಯ್ ಬಾಯ್. ನಮ್ಮ ನಡೆ ಏನಿದ್ರು CSK ನಮ್ಮ ಮನೆಗೆ ಕಳ್ಸಕ್ಕೆ. Para,